ನಾನೊಬ್ಬ ಅಕ್ಯೂಸ್ನ ಹುಡ್ಕೊಂಡು ಬೆಂಗಳೂರಿಗೆ ಬರಾಕತ್ತೀನಿ. ಅಕ್ಯೂಸ್ಡ್ ಹೆಸರು ರಘು ಅಂತ ಹೇಳಿ. ಅವ ಯೂಸ್ ಮಾಡ್ತಿದ್ದ ಸಿಮ್ ಕಾರ್ಡ್ನ ತೆಗೆದು ಒಗದಾನ. ಹಂಗಾಗಿ ಅವನ ಲೊಕೇಟ್ ಮಾಡೋಕ್ಕಾಗವಲ್ತು. ನಿನಗೆ ಅವ್ನ ಫೋನ್ ನಂಬರ್ ಕಳಿಸ್ತೀನಿ. ಆದಷ್ಟು ಲಘುನ ಅವನ ಅಡ್ರೆಸ್ ಚೆಕ್ ಮಾಡಿ ಹೇಳ್ತಿ? ಓಕೆ ಸರ್. ಅವನ ಬಗ್ಗೆ ಏನೋ ಇನ್ಫಾರ್ಮೇಶನ್ ಸಿಕ್ಕರೂ ಎಲ್ಲ ಡೀಟೇಲ್ಸು ನನಗೆ ಕೊಡು. ಓಕೆ, ಕಳಿಸಿ ಸರ್. ಓಕೆ, ಥ್ಯಾಂಕ್ ಯು. ಓಕೆ ಸರ್. ಶಿವಣ್ಣ, ಸೈಬರ್ ಡಿಪಾರ್ಟ್ಮೆಂಟ್ಗೆ ತಿಳಿಸಿನಿ. ಆ ರಘುಗೆ ಸಂಬಂಧಪಟ್ಟ ಎಲ್ಲ ಡೀಟೇಲ್ಸು ಇನ್ನೇನು ಸ್ವಲ್ಪ ಹೊತ್ತಿನಾಗ ನನ್ನ ಕೈ ಸೇರ್ತೈತಿ. ನೀವೇನು ತಲೆ ಕೆಡಿಸ್ಕೋಬೇಡ್ರಿ. ಸಮಾಧಾನದಿಂದಿರ್ರಿ, ಧೈರ್ಯವಾಗಿರ್ರಿ, ಏನಾಗಂಗಿಲ್ಲ. ಇನ್ನು ಸ್ವಲ್ಪ ಹೊತ್ತಿನಾಗ ರಘು ಮನಿ ಡೀಟೇಲ್ಸು ಸಿಗ್ತೈತಿ. ಅಲ್ಲಿ ಹೋದ್ರೆ ಅವ್ರ ಫ್ಯಾಮಿಲಿ, ಫ್ರೆಂಡ್ಸು, ರಿಲೇಟಿವ್ಸ್ ಯಾರಾದರೂ ಇರ್ತಾರೆ. ಅವ್ರನ್ನ ವಿಚಾರಿಸಿದ್ರೆ ರಘು ಬಗ್ಗೆ ಎಲ್ಲ ಡೀಟೇಲ್ಸು ಗೊತ್ತಾಕೈತಿ. ಇಂದ್ರ, ಹೆದರ್ಕೋಬೇಡ. ನಿನಗೆ ಪುಟ್ಟಿ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ನನಗೆ ಗೊತ್ತು. ಆ ಪ್ರೀತಿ ಮೇಲೆ ನಂಬಿಕೆ ಇಡು. ಪುಟ್ಟಿಗೇನು ಆಗಿರಲ್ಲ ಇಂದ್ರ, ಆ ನಂಬಿಕೆ ನನಗಿದೆ. ನೀನು ನಂಬು. ಖಂಡಿತ ನಮಗೆ ಪುಟ್ಟಿ ಸಿಗ್ತಾಳೆ ಇಂದ್ರ. ನನ್ನ ಹೆಂಡತಿನ ಕೊಲೆ ಮಾಡಿಸಿದವಳು ಇಲ್ಲೇ ಜೊತೆಲೆ ಕೂತಿರ್ಬೇಕಾದ್ರೆ ನನ್ನ ಹೆಂಡತಿಗೇನು ಆಗಿಲ್ಲ ಅಂತ ಹೇಗ್ ಬಾವ ನಂಬ್ಲಿ? ಹೇಗ್ ನಂಬ್ಲಿ? ಇಂದ್ರ, ಇಲ್ಲ ಕಣೋ. ಏಯ್, ಮಾತಾಡ್ಬೇಡ್ವೆ. ನೀನ್ ಧ್ವನಿ ಕೇಳಿಸ್ಕೊಂಡ್ರೆ ನನಗೆ ಅಡಿಯಿಂದ ಮುಡಿವರೆಗೂ ಪಿಪಿ ಹತ್ತಾ ಇದೆ. ಸುಮ್ನೆ ಕೂತ್ಕೊಂಡ್ರೆ ಸರಿ. ಆ ರಘು ಇರೋ ಜಾಗ ನೀನೊಬ್ಳಿಗೆ ಗೊತ್ತು ಅಂತ ಸುಮ್ನೆ ಇದ್ದೀನಿ. ಆ ನನ್ನ ಮಗ ಸಿಗ್ಲಿ, ಅಲ್ಲೇ ಅವನು ನಿನ್ನೂ ಇಬ್ರು ಸಿಗ್ದಾಕ್ತೀನಿ. ಇಂದ್ರ, ನೀನಿರೋದು ಪೊಲೀಸ್ ಜೀಪ್ನ್ಯಾಗ ಅನ್ನೋದನ್ನ ಮರ್ತು ಮಾತಾಡಕತ್ತಿ. ಸರ್, ನೀವು ನನ್ನ ಜಾಗದಲ್ಲಿ ನಿಂತು ಯೋಚನೆ ಮಾಡಿ ಸರ್. ಆಗ ನಾನು ಮಾತಾಡ್ತಾ ಇರೋದೇ ಸರಿ ಅಂತ ನಿಮ್ಗೂ ಅನ್ಸುತ್ತೆ. ನಿನ್ನ ಪರಿಸ್ಥಿತಿ ನನಗೆ ಗೊತ್ತೈತೆ. ಅದಕ್ಕೆ ನನ್ನ ಜೋಡಿ ನಿನ್ನನ್ನು ಇನ್ವೆಸ್ಟಿಗೇಷನ್ಗೆ ಜೊತೆ ಕರ್ಕೊಂಡು ಓಡಾಡಕತ್ತೀನಿ. ಸರ್, ಆ ರಘು ತುಳಸಿನ ದುಡ್ಡುಗೋಸ್ಕರ ಕೊಂದಿದ್ದೀನಿ ಅಂತ ಸುಳ್ಳು ಹೇಳಿದ್ರೆ ಅವನು ಬದುಕ್ತಾನೆ. ಇಲ್ಲ ಅವನಿಗೆ ಸುಪಾರಿ ಕೊಟ್ಟಿದ್ದು ಇವಳನ್ನ ನಾನಂತೂ ಸುಮ್ಮನೆ ಬಿಡಲ್ಲ ಸರ್. ನೀವು ನನ್ನ ಕೊಂದ್ರೂ ಪರವಾಗಿಲ್ಲ. ಲೋ ಇಂದ್ರ, ನನ್ ಮಾತ್ ಕೇಳೋ. ನಾನು ನಿಜವಾಗ್ಲೂ ತುಳಸಿನ ಕೊಲೆ ಮಾಡ್ಸಕ್ ಹೇಳಿಲ್ಲ. ದೇವ್ರ ಮೇಲೆ ಆಣೆಗೂ ನಾನು ಹೇಳಲಿಲ್ಲ. ಏಯ್, ನಾಟಕ ಆಡ್ಬೇಡ್ವೆ. ಬಾಯಿ ಮುಚ್ಕೊಂಡು ಕೂತ್ಕೋ. ಲೋ, ನಾನು ಹೇಳ್ತಿರೋ ಸತ್ಯ, ನನ್ನನ್ನು ಅರ್ಥ ಮಾಡ್ಕೋ. ಹೌದೌದು, ನೀನು ಸತ್ಯನ ದೇವಸ್ಥಾನದಲ್ಲಿ ನೋಡಿದ್ನಲ್ಲ. ಏನು ಗೊತ್ತಿಲ್ದಿರೋ ಅಮಾಯಕಿ ತರ ಎಂಥ ನಾಟಕ ಆಡ್ಬಿಟ್ಟೆ. ತುಳಸಿಗೋಸ್ಕರ ಮಂಡಿ ಸೇವೆ ಮಾಡಿದ್ದೇನು, ಕೈ ಮೇಲೆ ಕರ್ಪೂರ ಹಚ್ಕೊಂಡಿದ್ದೇನು. ಒಂದು ಕ್ಷಣ ನಾನೇ ನಿನ್ನ ನಾಟಕ ನಂಬಿಟ್ನಲ್ಲೇ. ಪಾಪ, ಇವಳ್ದೇನು ತಪ್ಪಿಲ್ಲ ಸರ್. ದಯವಿಟ್ಟು ಇವಳನ್ನ ಬಿಟ್ಬಿಡಿ ಅಂತ ನಾನೇ ಕೇಳೋ ಹಾಗೆ ಮಾಡಿದ್ಯಲ್ಲ. ಒಬ್ಬ ಮನುಷ್ಯನ ಒಂದು ಸಲ ಮುಠಾಳ ಮಾಡ್ಬೋದು, 2 ಸಲ ಮುಠಾಳ ಮಾಡ್ಬೋದು, ಆದ್ರೆ ಪದೇ ಪದೇ ಮಾಡಕ್ಕಾಗಲ್ಲ. ಇವಾಗ ನಾನು ಏನೇ ಹೇಳಿದ್ರು ಅದನ್ನ ಕೇಳೋ ಪರಿಸ್ಥಿತಿಲಿಲ್ಲ ಅಂತ ನನಗೆ ಗೊತ್ತು. ಆದ್ರೆ ಸತ್ಯ ಗೊತ್ತಾದಾಗ ನಿನಗೆ ಅರ್ಥ ಆಗುತ್ತೆ. ಏಯ್, ನನಗಿರೋ ಕೋಪಕ್ಕೆ ಹೊಡೆದ್ರೆ ಇಲ್ಲೇ ಪ್ರಾಣ ಹೋಗ್ಬಿಡುತ್ತೆ. ಸುಮ್ನೆ ಕೂತ್ಕೊಂಡ್ರೆ ನಿನಗೆ ಒಳ್ಳೇದು. ಇಂದ್ರ, ಒಂದು ಸ್ವಲ್ಪ ಸುಮ್ಮನಿರ್ತೀಯನೆ? ಲೊಕೇಶನ್ ಇನ್ನೂ ಟ್ರೇಸ್ ಆಗಿಲ್ಲ ಅಂತ ನಾನು ಟೆನ್ಷನ್ದಾಗದೀನಿ. ನಿಮ್ದು ನಿಮಗೆ ಆಗೈತಿ ನೋಡೋ. ನಮ್ಮ ಜೋಡಿ ಬರೋಂಗಿದ್ರೆ ಸೈಲೆಂಟ್ ಆಗಿ ಬರಬೇಕು, ಇಲ್ಲಾಂದ್ರೆ ಜೀಪಿಂದ ಕೆಳಗೆ ಇಳಿಸ್ಬಿಡ್ತೀನಿ. ಎಸ್, ಅವನ ಲೊಕೇಶನ್ ಸಿಕ್ತು. ಎಲ್ಲಿದೆ ಸರ್?
ಮ್ಯಾಪ್ ಹಾಕೊಂಡು ಹೋದ್ರೆ ಅವ ಇರೋ ಜಾಗಕ್ಕೆ ನಾವು ಹೋಗ್ತೀವಿ ಶಿವಣ್ಣ. ಮ್ಯಾಥ್ಯೂ ಸರ್. ನಿನಗೊಂದು ಲೊಕೇಶನ್ ಕಳಿಸ್ತೀನಿ. Okay, sir. ಅದನ್ನು ಫಾಲೋ ಮಾಡು. ಸರಿ ಸರ್. ಅಣ್ಣ ಅಣ್ಣ, ನಮ್ಮ ಹುಡುಗರೆಲ್ಲ ಪೊಲೀಸ್ನವರು ಅರೆಸ್ಟ್ ಮಾಡ್ತಿದ್ದಾರಂತೆ. ಈಗ ತಾನೇ ಫೋನ್ ಬಂತು. ಛೇ, ಈಗೇನು ಮಾಡೋದು ಅಂತ ಗೊತ್ತಾಗ್ತಿಲ್ವಲ್ಲ. ಹುಡುಗರು ತನಕ ಬಂದಿದ್ದಾರೆ ಅಂದರೆ ಈ ನಮ್ಮ ತನಕ ಬರೋದು ಎಷ್ಟೊತ್ತು? ಏಯ್, ಸಿಮ್ನ ಚೇಂಜ್ ಮಾಡೋ ಅಂದೆ, ಮಾಡ್ಕೊಂಡು ಬಂದೇನೋ. ತಗೊಳ್ಳೋಣ. ಹಲೋ, ನಾನು ರಘು ಮಾತಾಡ್ತಾ ಇದ್ದೀನಿ. ಯಾಕೆ ಏನು ಅಂತ ಕೇಳಬೇಡ. ನಾನು ಹುಡುಕೊಂಡು ಪೊಲೀಸ್ನವರು ಮನೆ ಹತ್ರ ಬರ್ತಾರೆ. ಅವ್ರು ಬರೋಷ್ಟರಲ್ಲಿ ಬಟ್ಟೆ ಬರಿ ತುಂಬ್ಕೊಂಡು ನಿಮ್ಮ ಅಮ್ಮನ ಮನೆಗೆ ಹೋಗು. ಏಯ್, ಎಲ್ಲ ಮುಗಿದ ಮೇಲೆ ಬರಾಕ ನನ್ನನೇನು ಸಿನಿಮಾದಾಗ ಬರೋ ಪೊಲೀಸ್ ಅಂತ ತಿಳಿದಿಯನ್ಲೇ? ನಿಮ್ಮ ಮನೆ ಯಾಕಿನ ಅವ್ರು ಅವನ ಮನೆಗಲ್ಲ, ಮಾವನ ಮನೆಗೆ ಕರ್ಕೊಂಡು ಹೋಗ್ತೀನಿ. ನೀನು ಎಲ್ಲ ಇದ್ರೂ ಸೀದಾ ಬಂದು ಸರೆಂಡರ್ ಆಗಬೇಕು ಅಷ್ಟೇ. ಇಲ್ಲಾಂದ್ರೆ ನೀನು ಯಾವ ಬಿಲ್ದಾಗಿದ್ರು ಹೆಕ್ಕಿ ತೆಗಿತೀನಿ ನಿನ್ನ. ಏಯ್, ಅವ್ನು ಅಲ್ಗೂ ಬಂದ್ಬಿಟ್ಟಿದ್ದಾನೆ ಕಣ್ರು. ಬನ್ರ ಹೋಗೋಣ. ಏನುವ, ನಿನ್ನ ಗಂಡಗ ನಿನ್ನ ಮೇಲೆ ಭಯಂಕರ ಪ್ರೀತಿ, ಎಲ್ಲಿದ್ರು ಬಂದ್ಬಿಡ್ತಾನ ಅಂತ ಹೇಳಿದಿ. ನಾವು ಬಂದೀವಿ ಅಂತ ಗೊತ್ತಾದ ತಕ್ಷಣ ಎಲ್ಲಿ ಗಪ್ಪ ಆಗ್ಬಿಟ್ನಲ್ಲ, ಬರಲೇ ಇಲ್ಲ. ಇದಾನ ಅವನ ಪ್ರೀತಿ? ಆ ಸರಿ, ಅವ ಎಲ್ಲದಾನಂತ ಹೇಳ್ಬಿಡು, ನೀನು ಬಿಟ್ಟು ಬಿಡ್ತೀವಿ. ನಂಗೆ ಗೊತ್ತಿಲ್ಲ ಸರ್, ನಿಜವಾಗ್ಲೂ ನಂಗೆ ಗೊತ್ತಿಲ್ಲ ಸರ್. ನಾಟಕ ಮಾಡಿದ್ರೆ ಹಲ್ಲೆಲ್ಲ ಉದುರಿಸ್ಬಿಡ್ತೀನಿ. ಏನು ಅಂತ ನಿಜ ಬೊಗಳು. ಇಂದ್ರ, ಸಾರ್ ವಿಚಾರಿಸ್ತಾ ಇದ್ದಾರೆ ತಾನೆ, ನೀನು ಸ್ವಲ್ಪ ಸುಮ್ಮನೆ ಇರು. ನೋಡಿದೇನವಾ, ಬಿಟ್ರ ಅವ ನೀನು ಇಲ್ಲೇ ಕೊಂದ ಬಿಡ್ತಾನೆ. ನೋಡು, ಅವ ಅವನ ಹೆಂಡತಿನ ಕಳ್ಕೊಂಡು ಭಯಂಕರ ಟೆನ್ಷನ್ದಾಗದಾನೆ. ಖರೆ ಹೇಳ್ಬಿಡು, ನಿನ್ನ ಗಂಡ ಎಲ್ಲದಾನೆ? ಗೊತ್ತಿಲ್ಲ ಸರ್. ಅವ್ರ ಮನೆ ಹೊಸ್ಲು ದಾಟಿದ ಮೇಲೆ ಎಲ್ಲಿ ಹೋಗ್ತಾರೆ, ಎಲ್ಲಿರ್ತಾರೆ ಏನೂ ಹೇಳಲ್ಲ ಸರ್ ನನ್ನ ಹತ್ರ. ಸರ್, ಇವಳು ಹಿಂಗೆಲ್ಲ ಕೇಳಿದ್ರೆ ಬಾಯಿ ಬಿಡಲ್ಲ. ನಿಮ್ಮ ಶೈಲಿಲೇ ಕೇಳಿ ಸರ್. ಅಮ್ಮ ಕರ್ಕೊಂಡು ನೋಡ್ರಿ, ಹೇಳ್ತೀನಿ. ಬಾಮ್ಮ, ಬನ್ನಿ. ಇವರಿಂದಾನು ಏನೂ ಗೊತ್ತಾಗ್ಲಿಲ್ವಲ್ಲ ಸರ್, ಏನು ಸರ್ ಮಾಡೋದೀಗ? ಶಿವಣ್ಣ, ಒಂದು ವೇಳೆ ಈಕೆ ಆಕಿನ ಗಂಡ ಎಲ್ಲದನ ಅಂತ ನಮಗೆ ಹೇಳಿದ್ರು, ನಾವು ಆ ಜಾಗಕ್ಕೆ ಹೋಗಿ ಅವನು ಹಿಡಿಯೋದ್ರಾಗ ಆ ಜಾಗದಿಂದ ಅವ ಎಸ್ಕೇಪ್ ಆಗಿರ್ತಾನೆ. ಅವನಿಗೆ ಫೋನ್ ಮಾಡಿದ್ನಲ್ಲ, ಆ ನಂಬರ್ ಎಲ್ಲಿದೆ ಅಂತ ಈಗ ಹುಡುಕ್ಬೋದಲ್ವಾ? ನೀವೇ ನೋಡಿದ್ರಲ್ಲ, ಅದು ಹೊಸ ಸಿಮ್ಮಿಂದ ಫೋನ್ ಮಾಡ್ಯಾನ. ನಾವು ಅದನ್ನು ಟ್ರೇಸ್ ಮಾಡೋದ್ರಾಗ ಆ ಸಿಮ್ ಕಾರ್ಡ್ನ ತೆಗೆದು ಒಗೆದಿರ್ತಾನೆ ಅಷ್ಟೇ. ಮತ್ತೇನು ಸರ್ ಮಾಡೋದು ಇವಾಗ? ಇಂದ್ರ, ಶಿವಣ್ಣ, ರಘು ಎಲ್ಲದಾನಂಥೇಳಿ ಆಕಿನ ಕೇಳೋ ಅವಶ್ಯಕತೆ ನಮಗಿಲ್ಲ. ಅವ ಎಲ್ಲದಾನಂಥೇಳಿ ನನಗೆ ಗೊತ್ತಾಗೈತೆ.